ನಾನು ಕಾಂಗ್ರೆಸ್ ಅವ್ರನ್ನ ಕೇಳಕ್ಕೆ ಇಷ್ಟಪಡ್ತೀನಿ, ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳಕ್ಕೆ ಇಷ್ಟಪಡ್ತೀನಿ. ಹಾಗಾದರೆ ಅವ್ರು ಹೇಳಿರೋ ಪ್ರಕಾರ ಚಾಮುಂಡೇಶ್ವರಿ ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳಿದ್ದಾರೆ. ಹಿಂದೂಗಳ ಆಸ್ತಿ ಅಲ್ಲ ಅಂದಮೇಲೆ ಅಲ್ಲಿ ತಲತಲಾಂತರಗಳಿಂದ ಅರ್ಚಕರು ಪೂಜೆ ಮಾಡ್ಕೊಂಬರ್ತಾವ್ರೆ. ಅಲ್ಲಿ ತಲತಲಾಂತರದಿಂದ ಪೂಜೆ ಮಾಡ್ಕೊಂಬರ್ತಾ ಇದ್ದಾರೆ ಅರ್ಚಕರು. ಅದು ಧಾರ್ಮಿಕ ದತ್ತಿ ಇಲಾಖೆಯ ಅಡಿಯಲ್ಲಿ ಬಂದಿದೆ. ಈಗ ನಾನು ಡಿ ಕೆ ಶಿವಕುಮಾರ್ ಅವ್ರನ್ನ, ಸಿದ್ದರಾಮಯ್ಯನವ್ರು ಕೇಳ್ತೀನಿ, ಯಾವಾಗ ಆ ದೇವಸ್ಥಾನಕ್ಕೆ ಅದು ಹಿಂದೂಗಳದಲ್ಲ ಅಂದಮೇಲೆ ಯಾವಾಗ ಅದನ್ನು ಮುಲ್ಲಾಗಳನ್ನು ನೇಮಕ ಮಾಡ್ತೀರಾ, ಇಲ್ಲ ಪಾದ್ರಿಗಳನ್ನು ನೇಮಕ ಮಾಡ್ತೀರಾ ಹೇಳಿ. ಅದನ್ನು ಯಾವಾಗ ಅಲ್ಲಿರೋ ಅರ್ಚಕರನ್ನ ಕಿತ್ತೋಗಿತೀರಾ ಹೇಳ್ಬೇಕಲ್ಲ, ಉತ್ತರ ಕೊಡಬೇಕಲ್ಲ. ಇದು ಒಂದು ರೀತಿ ಹಿಂದೂಗಳನ್ನು ಪದೇ ಪದೇ ಕೆಣಕುವಂಥ ಒಂದು ಪ್ರಯತ್ನ ಸಿದ್ದರಾಮಯ್ಯನವ್ರ ಚಾಳಿ. ಅವತ್ತಿಂದನೂ ಕೂಡ ಅವ್ರು ಯಾವತ್ತು ಮುಖ್ಯಮಂತ್ರಿ ಆದರೋ ಅವತ್ತಿಂದನೂ ಕೂಡ ಹಿಂದೂಗಳ ಕಾರ್ಯಕರ್ತರ ಕಗ್ಗಲೆಗಳಾಗಿದೆ, ಹಿಂದೂಗಳಿಗೆ ಅವಮಾನ ಮಾಡಿದ್ದಾರೆ. ಇವತ್ತು ಕೆಲವು ಮುಸಲ್ಮಾನ್ ಬಾಂಧವರು ಹೇಳಿದ್ದಾರೆ, ನಾವೇನು ದಸರಾ ಉದ್ಘಾಟನೆಗೆ ಕರೀರಿ ಅಂತ ಹೇಳಲೇ ಇಲ್ಲ, ಮತ್ತು ನಮ್ಮ ಸಂಸ್ಕೃತಿಯಲ್ಲಿ ಈ ಥರ ವಿಗ್ರಹ ಪೂಜೆ ಮಾಡುವಂಥದ್ದು ಇವು ನಮ್ಮ ಸಂಸ್ಕೃತಿಯಲ್ಲಿಲ್ಲ, ಅನ್ನೆಸೆಸರಿಯಾಗಿ ಹಿಂದೂಗಳ ಮೇಲೆ ನಮ್ಮನ್ನು ಎತ್ಕಟ್ತಾ ಇದ್ದಾರೆ ಅಂತ ಕೆಲವು ಮುಸ್ಲಿಮಾನ್ ಧಾರ್ಮಿಕ ಮುಖಂಡರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ನಮಗೆ ಒಂದು ರೀತಿ ನಮಗೆ ತಪ್ಪು ಅಂತ ಅನಿಸ್ತಾ ಇದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ನಾನು ಸರ್ಕಾರವನ್ನು ಕೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ನೀವು ಬಾನು ಮುಸ್ತಾಕ್ ಅವರು ಕನ್ನಡದ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಅದಕ್ಕೆಲ್ಲರೂ ಸ್ವಾಗತ ಮಾಡಿದ್ದಾರೆ. ಅದನ್ನು ಪ್ರತಾಪ್ ಸಿಂಹಗೂ ಕ್ವಶನ್ ಮಾಡಿದ್ದಾರೆ. ಪ್ರತಾಪ್ ಸಿಂಹ ಸ್ವಾಗತ ಮಾಡಿರೋ ಟ್ವೀಟು ಇದೆ. ಅದನ್ನು ಕೇಳಿದ್ದಾರೆ, ಮಾಡಿದಾರಾ ಅಂತ. ಮಾಡಿದ್ದಾರೆ. ಆದರೆ ಈಗ ನೀವು ದಸರಾ ಉದ್ಘಾಟನೆ ಮಾಡೋಕ್ಕೆ ಮುಂಚೆ ನಾನು ಕೂಡ ಸರ್ಕಾರದಲ್ಲಿದ್ದೆ. ಫಸ್ಟು ಗೋವುಗಳ ಪೂಜೆ ಆಗುತ್ತೆ. ಫಸ್ಟು ನಂದಿ ಧ್ವಜದ ಪೂಜೆ ಆಗುತ್ತೆ. ನಂದಿ ಅಂದರೆ ಗೋವು ಪೂಜೆ ಆಗುತ್ತೆ. ಈ ಬಾನು ಮುಸ್ತಾಕ್ ಅವರು ಹಸುವಿನ ಮಾಂಸವನ್ನು ತಿಂತಾರೆ. ಇಲ್ಲಿ ಗೋ ಪೂಜೆ ಮಾಡೋದು ಹೆಂಗೆ ಮಾಡಾಕ್ತಾರೆ ಅವರು? ನಂದಿ ಪೂಜೆನ ಹೆಂಗೆ ಮಾಡ್ತಾರೆ? ನಮ್ಮ ಹಿಂದೂ ಸಂಪ್ರದಾಯದ ವ್ಯಕ್ತಿಗಳು ಇವತ್ತು ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ, ನಮ್ಮನ್ನೆಲ್ಲ ಕ್ವಶನ್ ಕೇಳ್ತಾ ಇದ್ದಾರೆ. ಹೇಗೆ ಸಾಧ್ಯ? ಒಂದು ಕಡೆ ಅದನ್ನು ಕಡಿದು ತಿನ್ನೋರು ಮತ್ತೆ ಅದನ್ನು ಪೂಜೆ ಹೆಂಗೆ ಮಾಡಕ್ಕೆ ಸಾಧ್ಯ? ಇದು ಅಪಚಾರವಲ್ಲವೇ? ಅಲ್ಲಿ ಎಲ್ಲ ಕಾರ್ಯಕ್ರಮನೂ ಕೂಡ ಹಿಂದೆಯಿಂದ, ಇವತ್ತಿಂದ ಅಲ್ಲ, ವಿಜಯನಗರ ಅರಸರಿಂದ ಹಿಡಿದು ಮೈಸೂರು ಅರಸರವರೆಗೂ ಕೂಡ ಎಲ್ಲನೂ ಕೂಡ ಪ್ರತಿಯೊಂದು ವಿಧಿವಿಧಾನನೂ ಕೂಡ ಹಿಂದೂ ಧರ್ಮದ ಪ್ರಕಾರ ಶಾಸ್ತ್ರೋಕ್ತವಾಗಿ ನಡೆಯುತ್ತೆ. ಅದು ಅಲ್ಲ, ನೀವು ಈ ದಸರಾವನ್ನು ಪಂಚಾಂಗ ನೋಡಿ ಫಿಕ್ಸ್ ಮಾಡೋದು. ಈ ದಸರಾ ಡೇಟು ಟೈಮು ಪೂಜೆ ಮಾಡ್ತಾರಲ್ಲ, ಪೂಜೆ ನಿಮಿಷಗಳನ್ನು ಪಂಚಾಂಗ ನೋಡಿ ಫಿಕ್ಸ್ ಮಾಡ್ತಾರೆ. ಅದರಲ್ಲಿ ಪಂಚಾಂಗದಲ್ಲಿ ಆ ನಿಮಿಷ ಸೆಕೆಂಡು ಎಲ್ಲ ನೋಡಿ ಅದ್ರ ಪ್ರಕಾರ ದಸರಾವನ್ನು ಫಿಕ್ಸ್ ಮಾಡ್ತಾರೆ. ಇಷ್ಟೆಲ್ಲ ಸಂಪ್ರದಾಯಗಳಿದ್ದರೂ ಕೂಡ, ಇಷ್ಟೆಲ್ಲ ಮುಸಲ್ಮಾನ್ ಬಾಂಧವರು ಇದನ್ನು ವಿರೋಧ ಮಾಡ್ತಾ ಇದ್ರು ಕೂಡ, ಮೂರ್ತಿ ಪೂಜೆಗೆ ನಮ್ಮವ್ರನ್ನ ಹೆಂಗೆ ಕರ್ಕೊಂಡು ಹೋಗ್ತೀರಾ ನೀವು? ನಮ್ಮ ಮತ್ತು ಹಿಂದೂಗಳ ಮಧ್ಯೆ ಕಂದಕವನ್ನ ನಿರ್ಮಾಣ ಮಾಡ್ತಾ ಇದ್ದೀರಾ ಅಂತ ಕೆಲವು ಮುಸ್ಲಿಂ ಧಾರ್ಮಿಕ ಮುಖಂಡರೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಉತ್ತರನೇ ಇಲ್ಲ.